ಈಗ ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಇಂಟ್ರೊಡಕ್ಷನ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಲೆಸನ್ಸ್ಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ AI ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಅಂಡರ್ಸ್ಟ್ಯಾಂಡಿಂಗ್ AI ಅಂದರೆ ಯಾರ್ ಅಂದರೆ ಏನು ತಿಳಿದುಕೊಳ್ಳೋದು. ಎ ಇದು ಆರ್ಟಿಫಿಷಿಯಲ್ ಅಂದರೆ ಕೃತಕ, ಐ ಇದು ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಮತ್ತೆ, AI ಅಂದರೆ ಕೃತಕ ಬುದ್ಧಿಮತ್ತೆ. ಈ ಮೊದಲು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಲೆಸನ್ಸ್ಗಳು ಇರಲಿಲ್ಲ. ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕಂದರೆ ನಮಗೀಗ ಪ್ರತಿಯೊಂದು ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಳವಡಿಕೆ ಆಗಿಬಿಟ್ಟಿದೆ. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡ್ತೀನಿ. ನಾವು ಮೊಬೈಲ್ನಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್ ಆನ್ಲೈನ್ ಶಾಪಿಂಗ್ ಆ್ಯಪ್ ಯೂಸ್ ಮಾಡ್ತೀವಿ. ಅದರಲ್ಲಿ AI ಅಳವಡಿಕೆ ಆಗಿದೆ. ಮತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಎಲ್ಲ ಆ್ಯಪ್ಗಳಲ್ಲಿ AI ಬಳಕೆ ಆಗಿದೆ. ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ಟಾಪಿಕ್ನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ AI ಇದನ್ನು ಬೆಸ್ಟ್ ಆ್ಯಪ್ ಮುಖಾಂತರ ಡೀಟೇಲ್ ಆಗಿ ಕಲ್ಕೋಬೇಕು. Hello and welcome to the lesson Understanding AI. ವಾಟ್ ಈಸ್ AI? AI ಅಂದರೆ ಏನು? ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಎ ಇದು ಆರ್ಟಿಫಿಷಿಯಲ್ ಅಂದರೆ ಕೃತಕ, ಐ ಇದು ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಮತ್ತೆ, AI ಅಂದರೆ ಕೃತಕ ಬುದ್ಧಿಮತ್ತೆ. ಅಂಡರ್ಸ್ಟ್ಯಾಂಡಿಂಗ್ AI ಅಂದರೆ AI ಅಂದರೆ ಏನು ತಿಳಿದುಕೊಳ್ಳುವುದು. ಇದು ಮಾನವ ಬುದ್ಧಿಮತ್ತೆಯನ್ನು ಅನುಸರಿಸುವ ತಂತ್ರಜ್ಞಾನವಾಗಿದ್ದು, ಕಂಪ್ಯೂಟರ್ಗಳು ಅಂದರೆ ಗಣಕಯಂತ್ರಗಳು ಸ್ವಯಂ ಕಲಿಯುವುದು, ತೀರ್ಮಾನಗಳನ್ನು ತೆಗೆದುಕೊಳ್ಳುವುದು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವುದನ್ನು ಅನುಮತಿಸುತ್ತದೆ. In this lesson, you will learn what is AI, what is not AI. This will help you identify and use AI in your everyday life. ಇನ್ ದಿಸ್ ಲೆಸನ್ ಯು ವಿಲ್ ಲರ್ನ್ ಅಂದರೆ ಈ ಪಾಠದಲ್ಲಿ ನೀವು ಕಲಿಯುವುದು ಎರಡು ವಿಷಯಗಳನ್ನು. ಮೊದಲನೆಯದು ವಾಟ್ ಈಸ್ AI, ಕೃತಕ ಬುದ್ಧಿಮತ್ತೆ ಅಂದರೆ ಏನು. ಎರಡನೆಯದು ವಾಟ್ ಈಸ್ ನಾಟ್ AI, ಯಾವುದು ಕೃತಕ ಬುದ್ಧಿಮತ್ತೆ ಅಲ್ಲ. ಇದು ಕೃತಕ ಬುದ್ಧಿಮತ್ತೆಯನ್ನು ಗುರುತಿಸಲು ಮತ್ತು ದಿನನಿತ್ಯ ಜೀವನದಲ್ಲಿ ಉಪಯೋಗಿಸಲು ಸಹಾಯಕವಾಗಿದೆ. First, let's understand, does AI exist around us? ಮೊದಲು AI ಇದು ನಮ್ಮ ಸುತ್ತಮುತ್ತ ಅಸ್ತಿತ್ವದಲ್ಲಿ ಇದೆಯೇ ತಿಳಿದುಕೊಳ್ಳುವುದು. ಮುಂದಿನ ಪುಟದಲ್ಲಿ ಅಜಾಂಗ್ ಇವಳ ಸನ್ನಿವೇಶ ನೋಡುವುದು. ಈ ಸನ್ನಿವೇಶವನ್ನು ನೀವು ಗಮನಿಸಿ ನೋಡಿದಾಗ ಅವಳು ಸನ್ನಿವೇಶಕ್ಕೆ ತಕ್ಕಂತೆ ತನ್ನ ಮೊಬೈಲ್ನಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ಉಪಯೋಗಿಸುತ್ತಾಳೆ. Meet Ajang. She is a final year BA student in Bangalore and studies COPA at an ITI institute. She just got a WhatsApp message saying her class is cancelled today because of the rain. Ajang is happy and decides to get some samosas and chai. After ordering her snacks, Ajang uses her phone's calculator to check the total bill. While waiting, she watches funny videos on YouTube. These videos are so funny. How does YouTube always know what I like? It's like it can read my mind. Ajang gets her chai and samosas and thinks about taking a selfie. I love these Instagram filters. How do they always make my face look so good? After taking a few selfies, Ajang decides to visit her friend. Let me use Google Maps to find the quickest route. Did you know many of the apps Ajang uses every day are powered by AI? ಅಜಾಂಗ್ BA ಫೈನಲ್ ಇಯರ್
ಇದ್ದಾಳೆ ಮತ್ತು ITIನಲ್ಲಿ ಕೋಪಾ ವೃತ್ತಿಯನ್ನು ಕಲಿಯುತ್ತಿದ್ದಾಳೆ. ಒಂದು ದಿನ ಮಳೆಯ ಕಾರಣ ಅವಳ ತರಗತಿಗಳು ರದ್ದಾಗಿರುವ ಸಂದೇಶವನ್ನು ವಾಟ್ಸ್ಆ್ಯಪ್ನಲ್ಲಿ ನೋಡುತ್ತಾಳೆ. ಸಮೋಸ ಮತ್ತು ಟೀ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ. ಆರ್ಡರ್ ಮಾಡುತ್ತಾಳೆ. ಫೋನ್ ಕ್ಯಾಲ್ಕುಲೇಟರ್ನಲ್ಲಿ ಟೋಟಲ್ ಬಿಲ್ಲನ್ನು ಲೆಕ್ಕ ಮಾಡುತ್ತಾಳೆ. ಆರ್ಡರ್ಗಾಗಿ ಕಾಯುತ್ತಿರುವಾಗ ಯೂಟ್ಯೂಬ್ನಲ್ಲಿ ತಮಾಷೆಯ ವಿಡಿಯೋಗಳನ್ನು ನೋಡುತ್ತಾಳೆ. ತನಗೆ ಬೇಕಾಗಿರುವ ವಿಡಿಯೋಗಳೇ ಬರುತ್ತಿರುವುದನ್ನು ನೋಡಿ ನನ್ನ ಮನಸ್ಸನ್ನು ಹೇಗೆ ತಿಳಿದುಕೊಳ್ಳುತ್ತವೆ ಎಂದು ಆಶ್ಚರ್ಯಪಡುತ್ತಾಳೆ. ಸಮೋಸ ಮತ್ತು ಟೀ ತೆಗೆದುಕೊಂಡ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ಫೋಟೋ ತೆಗೆದುಕೊಳ್ಳುತ್ತಾಳೆ. ಫಿಲ್ಟರ್ಗಳು ಚಿತ್ರವನ್ನು ಸುಂದರವಾಗಿ ಮಾಡುತ್ತವೆ ಎಂದು ನೋಡುತ್ತಾಳೆ. ಚಿತ್ರಗಳು ಸುಂದರವಾಗಿ ಬರುತ್ತವೆ. ನಂತರ ಸ್ನೇಹಿತೆಯ ಮನೆಗೆ ಹೋಗಲು ಕಡಿಮೆ ಅಂತರದ ದಾರಿ ಹುಡುಕಲು ಗೂಗಲ್ ಮ್ಯಾಪ್ ಆ್ಯಪ್ ಉಪಯೋಗಿಸುತ್ತಾಳೆ. ಮೆನಿ ಆಫ್ ದ ಆ್ಯಪ್ಸ್ ಅಜಾಂಗ್ ಯೂಸಸ್ ಎವ್ರಿ ಡೇ ಆರ್ ಪವರ್ಡ್ ಬೈ AI. ಇದು ನಿಮಗೆ ಗೊತ್ತೇ? ಅಜಾಂಗ್ ಉಪಯೋಗಿಸುವ ಎಲ್ಲ ಆ್ಯಪ್ಗಳಲ್ಲಿ AI ಅಳವಡಿಸಲಾಗಿದೆ. Now let us understand what is AI and what is not AI. ಈಗ ಯಾವುದು AI ಇದೆ ಮತ್ತು ಯಾವುದು AI ಅಲ್ಲ ತಿಳಿದುಕೊಳ್ಳುವುದು. Read the resources. ನೀವು ಗಮನಿಸಿ ನೋಡಿದಾಗ ಅವಳು ಸನ್ನಿವೇಶಕ್ಕೆ ತಕ್ಕಂತೆ ತನ್ನ ಮೊಬೈಲ್ನಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನು ಉಪಯೋಗಿಸುತ್ತಾಳೆ. Meet Ajang. She is a final year BA student in Bangalore and studies COPA at an ITI institute. She just got a WhatsApp message saying her class is cancelled today because of the rain. Ajang is happy and decides to get some samosas and chai. After ordering her snacks, Ajang uses her phone's calculator to check the total bill. While waiting, she watches funny videos on YouTube. These videos are so funny. How does YouTube always know what I like? It's like it can read my mind. Ajang gets her chai and samosas and thinks about taking a selfie. I love these Instagram filters. How do they always make my face look so good? After taking a few selfies, Ajang decides to visit her friend. Let me use Google Maps to find the quickest route. Did you know many of the apps Ajang uses every day are powered by AI? ಅಜಾಂಗ್ BA ಫೈನಲ್ ಇಯರ್ ಇದ್ದಾಳೆ ಮತ್ತು ITIನಲ್ಲಿ ಕೋಪಾ ವೃತ್ತಿಯನ್ನು ಕಲಿಯುತ್ತಿದ್ದಾಳೆ. ಒಂದು ದಿನ ಮಳೆಯ ಕಾರಣ ಅವಳ ತರಗತಿಗಳು ರದ್ದಾಗಿರುವ ಸಂದೇಶವನ್ನು ವಾಟ್ಸ್ಆ್ಯಪ್ನಲ್ಲಿ ನೋಡುತ್ತಾಳೆ. ಸಮೋಸ ಮತ್ತು ಟೀ ತೆಗೆದುಕೊಳ್ಳಲು ನಿರ್ಧರಿಸುತ್ತಾಳೆ. ಆರ್ಡರ್ ಮಾಡುತ್ತಾಳೆ. ಫೋನ್ ಕ್ಯಾಲ್ಕುಲೇಟರ್ನಲ್ಲಿ ಟೋಟಲ್ ಬಿಲ್ಲನ್ನು ಲೆಕ್ಕ ಮಾಡುತ್ತಾಳೆ. ಆರ್ಡರ್ಗಾಗಿ ಕಾಯುತ್ತಿರುವಾಗ ಯೂಟ್ಯೂಬ್ನಲ್ಲಿ ತಮಾಷೆಯ ವಿಡಿಯೋಗಳನ್ನು ನೋಡುತ್ತಾಳೆ. ತನಗೆ ಬೇಕಾಗಿರುವ ವಿಡಿಯೋಗಳೇ ಬರುತ್ತಿರುವುದನ್ನು ನೋಡಿ ನನ್ನ ಮನಸ್ಸನ್ನು ಹೇಗೆ ತಿಳಿದುಕೊಳ್ಳುತ್ತವೆ ಎಂದು ಆಶ್ಚರ್ಯಪಡುತ್ತಾಳೆ. ಸಮೋಸ ಮತ್ತು ಟೀ ತೆಗೆದುಕೊಂಡ ನಂತರ ಇನ್ಸ್ಟಾಗ್ರಾಮ್ನಲ್ಲಿ ತನ್ನ ಫೋಟೋ ತೆಗೆದುಕೊಳ್ಳುತ್ತಾಳೆ. ಫಿಲ್ಟರ್ಗಳು ಚಿತ್ರವನ್ನು ಸುಂದರವಾಗಿ ಮಾಡುತ್ತವೆ ಎಂದು ನೋಡುತ್ತಾಳೆ. ಚಿತ್ರಗಳು ಸುಂದರವಾಗಿ ಬರುತ್ತವೆ. ನಂತರ ಸ್ನೇಹಿತೆಯ ಮನೆಗೆ ಹೋಗಲು ಕಡಿಮೆ ಅಂತರದ ದಾರಿ ಹುಡುಕಲು ಗೂಗಲ್ ಮ್ಯಾಪ್ ಆ್ಯಪ್ ಉಪಯೋಗಿಸುತ್ತಾಳೆ. Did you know many of the apps Ajang uses every day are powered by AI? ಅಂದರೆ ನಿಮಗೆ ಗೊತ್ತಾ? ಅಜಾಂಗ್ ಉಪಯೋಗಿಸುವ ಅನೇಕ ಆ್ಯಪ್ಗಳಲ್ಲಿ AI ಅಳವಡಿಸಲಾಗಿದೆ. ಅದನ್ನು ತಿಳಿಯಲು ಮುಂದಿನ ಪುಟ ಓದುವುದು. Now let us understand what is AI and what is not AI. ಈಗ ಯಾವುದು AI ಇದೆ ಮತ್ತು ಯಾವುದು AI ಅಲ್ಲ ತಿಳಿದುಕೊಳ್ಳುವುದು. Read the resources to learn more about AI and answer the questions to check your understanding. Can you guess which of Ajang's apps use AI? Select the apps in which AI is used. ಈಗ ಒಂದು ಪ್ರಶ್ನೆ. Can you guess which of Ajang's app use AI?
ಸೆಲೆಕ್ಟ್ ದ ಆ್ಯಪ್ಸ್ ಇನ್ ವಿಚ್ AI ಈಸ್ ಯೂಸ್ಡ್. ಅಂದರೆ ಇಲ್ಲಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಅಜಾಂಗ್ ಉಪಯೋಗಿಸಿರುವ ಯಾವ ಆ್ಯಪ್ಗಳಲ್ಲಿ AI ಇದನ್ನು ಉಪಯೋಗಿಸಲಾಗಿದೆ? ಗೂಗಲ್ ಮ್ಯಾಪ್ಸ್, ಕ್ಯಾಲ್ಕುಲೇಟರ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್. ಈ ಪ್ರಶ್ನೆಯನ್ನು ಉತ್ತರಿಸಲು ಮೀನಿಂಗ್ ಆಫ್ AI ಮತ್ತು ಹೌ ಟು ಐಡೆಂಟಿಫೈ AI ಇವುಗಳನ್ನು ಆಯ್ಕೆ ಮಾಡಿ ವಿವರವಾಗಿ ಓದುವುದು. ಮೊದಲನೆಯದು ಮೀನಿಂಗ್ ಆಫ್ AI ಆಯ್ಕೆ ಮಾಡುವುದು. Artificial intelligence is made up of two words. Artificial is something made by humans, not found in nature. Think of a plastic flower. It looks real, but it is made by a human. Intelligence is ability to learn, understand things, solve problems, and make decisions. So, AI or artificial intelligence refers to machines made by humans that can learn, think, and make better decisions over time. Artificial intelligence is made up of two words. AI ಶಬ್ದವು ಎರಡು ಶಬ್ದಗಳಿಂದ ರಚನೆಯಾಗಿದೆ. ಆರ್ಟಿಫಿಷಿಯಲ್ ಪ್ಲಸ್ ಇಂಟೆಲಿಜೆನ್ಸ್ ಈಕ್ವಲ್ ಟು AI. ಆರ್ಟಿಫಿಷಿಯಲ್ ಮೀನ್ಸ್ ಮೇಡ್ ಬೈ ಹ್ಯೂಮನ್ಸ್ ನಾಟ್ ಫೌಂಡ್ ಇನ್ ನೇಚರ್. ಆರ್ಟಿಫಿಷಿಯಲ್ ಅಂದರೆ ಮಾನವ ನಿರ್ಮಿತ, ನಿಸರ್ಗದಲ್ಲಿ ಸಿಗುವುದಿಲ್ಲ. ಥಿಂಕ್ ಆಫ್ ಅ ಪ್ಲಾಸ್ಟಿಕ್ ಫ್ಲವರ್. ಇಟ್ ಲುಕ್ಸ್ ರಿಯಲ್ ಬಟ್ ಇಟ್ ಈಸ್ ಮೇಡ್ ಬೈ ಅ ಹ್ಯೂಮನ್. ಪ್ಲಾಸ್ಟಿಕ್ ಹೂವಿನ ಬಗ್ಗೆ ಯೋಚಿಸಿರಿ. ಅದು ನಿಜವಾಗಿ ಕಾಣುತ್ತದೆ, ಆದರೆ ಮನುಷ್ಯರಿಂದ ತಯಾರಾಗಿದೆ. ಇಂಟೆಲಿಜೆನ್ಸ್ ಮೀನ್ಸ್ ಎಬಿಲಿಟಿ ಟು ಲರ್ನ್, ಅಂಡರ್ಸ್ಟ್ಯಾಂಡ್ ಥಿಂಗ್ಸ್, ಸಾಲ್ವ್ ಪ್ರಾಬ್ಲಮ್ಸ್ ಆ್ಯಂಡ್ ಮೇಕ್ ಡಿಸಿಷನ್ಸ್. ಇಂಟೆಲಿಜೆನ್ಸ್ ಅಂದರೆ ಕಲಿಯುವ, ತಿಳಿದುಕೊಳ್ಳುವ, ಸಮಸ್ಯೆಯನ್ನು ಬಗೆಹರಿಸುವ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ. ಆದ್ದರಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಕಲಿಯುವ, ತಿಳಿದುಕೊಳ್ಳುವ, ನಿರ್ಧಾರ ತೆಗೆದುಕೊಳ್ಳುವ ಮಾನವ ನಿರ್ಮಿತ ಯಂತ್ರವನ್ನು ಸೂಚಿಸುತ್ತದೆ. ಈಗ ಹೌ ಟು ಐಡೆಂಟಿಫೈ AI ಆಯ್ಕೆ ಮಾಡುವುದು. Here is the difference between AI and non-AI machines. ಉದಾಹರಣೆ, ಏರ್ ಕಂಡೀಷನ್ಸ್, ವಾತಾನುಕೂಲ ಯಂತ್ರಗಳು. ಇವು ಸರಳ ನಿಯಮಗಳನ್ನು ಅನುಸರಿಸುತ್ತವೆ, ನಮ್ಮ ಅನುಭವಗಳಂತೆ ನಿರ್ಣಯ ಮಾಡುವುದಿಲ್ಲ. ಈಗ ಯಾವುದು AI ಮತ್ತು ಯಾವುದು AI ಅಲ್ಲ ತಿಳಿದುಕೊಂಡ ನಂತರ ಈ ಪ್ರಶ್ನೆ ಉತ್ತರಿಸುವುದು. ಗೂಗಲ್ ಮ್ಯಾಪ್ಸ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಆ್ಯಪ್ಗಳಲ್ಲಿ AI ಇದನ್ನು ಬಳಸಲಾಗಿದೆ. ಉತ್ತರ ಸಲ್ಲಿಸುವುದು. Correct. Google Maps, YouTube, and Instagram use AI to learn from what you do and get better. ಸರಿಯಾದ ಉತ್ತರ. ಗೂಗಲ್ ಮ್ಯಾಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಆ್ಯಪ್ಗಳು ತಮ್ಮ ಉಪಯುಕ್ತತೆ ಸುಧಾರಿಸಿಕೊಳ್ಳಲು ಮತ್ತು ಕಲಿಯಲು AI ಬಳಕೆ ಮಾಡುತ್ತವೆ. ಮುಂದಿನ ಪುಟದಲ್ಲಿ ಗೂಗಲ್ ಮತ್ತು ಗೂಗಲ್ ಕ್ರೋಮ್ ಮುಖಾಂತರ AI ಟೂಲ್ ಅಂದರೆ AI ಸಾಧನ ಅಥವಾ ಸಾಫ್ಟ್ವೇರ್ ಇದನ್ನು ಉಪಯೋಗಿಸಲು ಕಲಿಯುವುದು. Using AI tools, find out how AI is used in agriculture and transportation. Go through the resources for help. Find out how AI is used in agriculture and transportation. ಅಂದರೆ ಕೃಷಿ ಮತ್ತು ಸಾರಿಗೆಯಲ್ಲಿ AI ಹೇಗೆ ಉಪಯೋಗಿಸಲಾಗಿದೆ ಕಂಡುಹಿಡಿಯಿರಿ. You can use AI tools such as ChatGPT or Microsoft Copilot to find the answer. ಉತ್ತರ ಕಂಡುಹಿಡಿಯಲು ನೀವು AI ಉಪಕರಣಗಳಾದ ChatGPT ಅಥವಾ ಮೈಕ್ರೋಸಾಫ್ಟ್ ಕೋಪೈಲಟ್ಗಳನ್ನು ಉಪಯೋಗಿಸಬಹುದು. ನೀವು ಸಹಾಯಕ್ಕಾಗಿ ಇವುಗಳನ್ನು ಉಪಯೋಗಿಸಬಹುದು. ಸಿಂಪಲ್ ಪ್ರಾಂಪ್ಟ್ ಇದನ್ನು ಆಯ್ಕೆ ಮಾಡಿ ಈ ಪ್ರಶ್ನೆಗೆ ಉತ್ತರ ಹುಡುಕಲು AI ಟೂಲ್ನಲ್ಲಿ ಏನು ಟೈಪ್ ಮಾಡಬಹುದು ನೋಡಿರಿ.
Use the prompt provided here to help you find the answers. ಈ ಪಾಠ ಮುಗಿದ ನಂತರ ChatGPT AI ಟೂಲ್ ಪ್ರಾಯೋಗಿಕವಾಗಿ ಉಪಯೋಗಿಸುವುದನ್ನು ಕಲಿಯುವುದು. ಈಗ AI ಇನ್ ಕಮ್ಯುನಿಕೇಷನ್ ಆಯ್ಕೆ ಮಾಡಿ ವಿವರಗಳನ್ನು ತಿಳಿದುಕೊಳ್ಳುವುದು. Here is an example of how AI is used in communication. AI ಇನ್ ಕಮ್ಯುನಿಕೇಷನ್ ಅಂದರೆ ಸಂಪರ್ಕ ಸಾಧನದಲ್ಲಿ AI. ಸ್ಪ್ಯಾಮ್ ಫಿಲ್ಟರ್ಸ್ ರಿಮೂವ್ ಅನ್ವಾಂಟೆಡ್ ಇಮೇಲ್ಸ್ ಆ್ಯಂಡ್ ಐಡೆಂಟಿಫೈ ಸ್ಪ್ಯಾಮ್. ಸ್ಪ್ಯಾಮ್ ಫಿಲ್ಟರ್ ಇದು ನಮಗೆ ಬೇಡವಾದ ಇಮೇಲ್ಗಳನ್ನು ತೆಗೆಯುತ್ತದೆ ಮತ್ತು ಗುರುತಿಸುತ್ತದೆ. ಟ್ರಾನ್ಸ್ಲೇಷನ್ ಕನ್ವರ್ಟ್ಸ್ ರಿಟನ್ ಟೆಕ್ಸ್ಟ್ ಆ್ಯಂಡ್ ಸ್ಪೋಕನ್ ವರ್ಡ್ಸ್ ಇಂಟು ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಟ್ರಾನ್ಸ್ಲೇಷನ್ ಲಿಖಿತ ಪಠ್ಯ ಮತ್ತು ಮಾತನಾಡಿದ ಪದಗಳನ್ನು ವಿಭಿನ್ನ ಭಾಷೆಗಳಿಗೆ ಅನುವಾದಿಸುತ್ತದೆ. ಚಾಟ್ಬಾಟ್ AI ಆನ್ಸರ್ಸ್ ಸಿಂಪಲ್ ಕ್ವೆಶ್ಚನ್ಸ್ ಸೇವಿಂಗ್ ಟೈಮ್. ಚಾಟ್ಬಾಟ್ ಇದು ಸರಳ ಪ್ರಶ್ನೆಗಳನ್ನು ಉತ್ತರಿಸುತ್ತದೆ ಮತ್ತು ಸಮಯವನ್ನು ಉಳಿಸುತ್ತದೆ. ಮುಂದಿನ ಪುಟ ಓದುವುದು. Good work! Now you know how AI is used in different fields. ಒಳ್ಳೆಯ ಕೆಲಸ. ಈಗ ನೀವು AI ಅನ್ನು ವಿಭಿನ್ನ ಕ್ಷೇತ್ರಗಳಲ್ಲಿ ಹೇಗೆ ಬಳಸಲಾಗುತ್ತದೆ ತಿಳಿದುಕೊಂಡಿರಿ. ಮುಂದಿನ ಪುಟ ಓದುವುದು. Look around your house and choose 5 items that don't use AI. Now, imagine adding AI to these items. Think of features that would make them work better and be more useful. Look at these examples for ideas. Look around your house and choose 5 items that don't use AI. ನಿಮ್ಮ ಮನೆಯಲ್ಲೆಲ್ಲ ನೋಡಿ AI ಬಳಸದೇ ಇರುವ 5 ವಸ್ತುಗಳನ್ನು ಆಯ್ಕೆ ಮಾಡಿ. ಇಮ್ಯಾಜಿನ್ ಆ್ಯಡಿಂಗ್ AI ಟು ದೀಸ್ ಐಟಮ್ಸ್. ಈ ವಸ್ತುಗಳಿಗೆ AI ಸೇರಿಸಲಾಗಿದೆ ಎಂದು ಕಲ್ಪಿಸಿ. ಥಿಂಕ್ ಆಫ್ ಫೀಚರ್ಸ್ ದ್ಯಾಟ್ ವುಡ್ ಮೇಕ್ ದೆಮ್ ವರ್ಕ್ ಬೆಟರ್ ಆ್ಯಂಡ್ ಬಿ ಮೋರ್ ಯೂಸ್ಫುಲ್. ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮತ್ತು ಹೆಚ್ಚು ಉಪಯುಕ್ತವಾಗಲು ವೈಶಿಷ್ಟ್ಯತೆಗಳನ್ನು ಹೇಗೆ ಅಳವಡಿಸಬಹುದು ಎಂದು ಯೋಚಿಸಿರಿ. ಲುಕ್ ಎಟ್ ದೀಸ್ ಎಕ್ಸಾಂಪಲ್ ಫಾರ್ ಐಡಿಯಾಸ್. ಉದಾಹರಣೆಗಳಿಗೆ ಈ ಆಯ್ಕೆಗಳನ್ನು ನೋಡಿರಿ. ಮೊದಲನೆಯದು AI ರೆಫ್ರಿಜಿರೇಟರ್. Here is how we can change a regular refrigerator into an AI-powered refrigerator. ಸಾಮಾನ್ಯ ಫ್ರಿಡ್ಜ್ ಅನ್ನು AI ಚಾಲಿತ ಫ್ರಿಡ್ಜ್ ಆಗಿ ಪರಿವರ್ತಿಸಬಹುದು. ಸಜೆಸ್ಟಿಂಗ್ ರೆಸಿಪಿ ಐಡಿಯಾಸ್ ಬೇಸ್ಡ್ ಆನ್ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್. ಲಭ್ಯವಿರುವ ಪದಾರ್ಥಗಳ ಆಧಾರದ ಮೇಲೆ ಅಡುಗೆಯ ಕಲ್ಪನೆಗಳನ್ನು ಸೂಚಿಸುವುದು. ಅಲರ್ಟಿಂಗ್ ದ ಯೂಸರ್ ವೆನ್ ಎನಿ ಫುಡ್ ಕ್ವಾಂಟಿಟಿ ಈಸ್ ಲೋ ಆರ್ ಅಬೌಟ್ ಟು ಎಕ್ಸ್ಪೈರ್. ಯಾವುದೇ ಆಹಾರದ ಪ್ರಮಾಣ ಕಡಿಮೆ ಆಗಿದ್ದರೆ ಅಥವಾ ಅದರ ಅವಧಿ ಮುಗಿದಿದ್ದರೆ ಬಳಕೆದಾರರಿಗೆ ಎಚ್ಚರಿಕೆ ಕೊಡುವುದು. ಅಡ್ಜಸ್ಟಿಂಗ್ ಸೆಟ್ಟಿಂಗ್ಸ್ ಆಟೋಮೆಟಿಕಲಿ ಟು ಕೀಪ್ ಫುಡ್ ಫ್ರೆಶ್ ಅಂದರೆ ಆಹಾರ ತಾಜಾ ಇರಲು ಸೆಟ್ಟಿಂಗ್ಗಳನ್ನು ಸ್ವಯಂಚಾಲಿತವಾಗಿ ಸರಿಹೊಂದಿಸುವುದು. ಈಗ AI ಇನ್ ವಾಷಿಂಗ್ ಮಷಿನ್ ಆಯ್ಕೆ ಮಾಡುವುದು. Here is how we can change a regular washing machine into an AI-powered washing machine. ಈ ರೀತಿಯಾಗಿ ನಾವು ಸಾಮಾನ್ಯ ವಾಷಿಂಗ್ ಮಷಿನ್ನನ್ನು AI ಚಾಲಿತ ವಾಷಿಂಗ್ ಮಷಿನ್ನಲ್ಲಿ ಪರಿವರ್ತಿಸಬಹುದು. ಮೊದಲನೆಯದು AI ಡಿಟೆಕ್ಟ್ಸ್ ಫ್ಯಾಬ್ರಿಕ್ ಟೈಪ್, ಲೋಡ್ ಸೈಜ್ ಆ್ಯಂಡ್ ಡರ್ಟ್ ಲೆವೆಲ್ ಆ್ಯಂಡ್ ಅಡ್ಜಸ್ಟ್ಸ್ ಸೆಟ್ಟಿಂಗ್ಸ್ ಆಟೋಮೆಟಿಕಲಿ. ಅಂದರೆ AI ಬಟ್ಟೆಯ ಪ್ರಕಾರ, ಲೋಡ್ ಗಾತ್ರ ಮತ್ತು ಕೊಳೆಯ ಮಟ್ಟವನ್ನು ಪತ್ತೆ ಮಾಡಿ ಸೆಟ್ಟಿಂಗ್ಗಳನ್ನು ಸ್ವಯಂಚಾಲಿತವಾಗಿ ಹೊಂದಿಸುತ್ತದೆ. ಎರಡನೆಯದು AI ಕ್ಯಾನ್ ಸೇವ್ ವಾಟರ್ ಆ್ಯಂಡ್ ಎನರ್ಜಿ ಬೈ ಲರ್ನಿಂಗ್ ಪ್ರೆಫರೆನ್ಸಸ್ ಆ್ಯಂಡ್
ಅಡ್ಜಸ್ಟಿಂಗ್ ಟು ಡಿಫ್ರೆಂಟ್ ಲೋಡ್ಸ್. AI ಆದ್ಯತೆಗಳನ್ನು ಕಲಿಯುವುದರ ಮೂಲಕ ಮತ್ತು ವಿವಿಧ ಲೋಡ್ಗಳನ್ನು ಹೊಂದಿಸಿ ನೀರು ಮತ್ತು ವಿದ್ಯುತ್ ಶಕ್ತಿಯನ್ನು ಉಳಿಸುತ್ತದೆ. ಮೂರನೆಯದು, ವಿತ್ AI ಮಷೀನ್ಸ್ ಕ್ಯಾನ್ ಕನೆಕ್ಟ್ ಟು ಸ್ಮಾರ್ಟ್ ಹೋಮ್ ಸಿಸ್ಟಮ್ಸ್ ಅಲೋವಿಂಗ್ ಯೂಸರ್ಸ್ ಟು ಕಂಟ್ರೋಲ್ ದೆಮ್ ವಯಾ ವಾಯ್ಸ್ ಕಮಾಂಡ್ಸ್ ಆರ್ ಥ್ರೂ ಮೊಬೈಲ್ ಆ್ಯಪ್ಸ್. AI ಯೊಂದಿಗೆ ಸ್ಮಾರ್ಟ್ ಹೋಮ್ ಕನೆಕ್ಟ್ ಮಾಡುವುದರಿಂದ ವಾಯ್ಸ್ ಕಮಾಂಡ್ ಮತ್ತು ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ವಾಷಿಂಗ್ ಮಷಿನ್ಗಳನ್ನು ಆಪರೇಟ್ ಮಾಡಬಹುದು. ಈಗ AI ಡೋರ್ಬೆಲ್ ಆಯ್ಕೆ ಮಾಡುವುದು. Here is how we can change a regular doorbell into an AI-powered doorbell. ಈ ರೀತಿಯಾಗಿ ನಾವು ಸಾಮಾನ್ಯ ಡೋರ್ ಬೆಲ್ಗಳನ್ನು AI ನಿಯಂತ್ರಿತ ಡೋರ್ಬೆಲ್ ಆಗಿ ಪರಿವರ್ತಿಸಬಹುದು. ಮೊದಲನೆಯದು, ಐಡೆಂಟಿಫೈಯಿಂಗ್ ವಿಸಿಟರ್ಸ್ ಆ್ಯಂಡ್ ಸೆಂಡಿಂಗ್ ಅಲರ್ಟ್ಸ್. ಭೇಟಿ ನೀಡುವವರನ್ನು ಗುರುತಿಸುವುದು ಮತ್ತು ಎಚ್ಚರಿಕೆಗಳನ್ನು ಕಳಿಸುವುದು. ಎರಡನೆಯದು, ಸೆಂಡಿಂಗ್ ನೋಟಿಫಿಕೇಷನ್ಸ್ ಟು ದ ಹೌಸ್ ಓನರ್ಸ್ ಸ್ಮಾರ್ಟ್ ಫೋನ್. ಮನೆ ಮಾಲೀಕರ ಮೊಬೈಲ್ ಫೋನ್ಗಳಿಗೆ ಅಧಿಸೂಚನೆಗಳನ್ನು ಕಳಿಸುವುದು. ಮೂರನೆಯದು, ಸ್ಪಾಟ್ ಆ್ಯಂಡ್ ವಾರ್ನ್ ಅಬೌಟ್ ಸ್ಟ್ರೇಂಜ್ ಆ್ಯಕ್ಟಿವಿಟೀಸ್. ಪರಿಚಯವಿಲ್ಲದ ಚಟುವಟಿಕೆಗಳನ್ನು ಗುರುತಿಸಿ ಎಚ್ಚರಿಸುವುದು. ಈಗ ಮುಂದಿನ ಪುಟ ಓದುವುದು. Good work. Keep exploring how AI can improve everyday items. ಒಳ್ಳೆಯ ಕೆಲಸ. ನಾವು ಪ್ರತಿದಿನ ಉಪಯೋಗಿಸುವ ವಸ್ತುಗಳನ್ನು AI ಹೇಗೆ ಸುಧಾರಿಸಬಹುದು ಎಂಬುದನ್ನು ಅನ್ವೇಷಿಸುತ್ತಿರಿ. ಈಗ ಮುಂದಿನ ಪುಟ ಓದುವುದು. How confident are you about understanding AI and its uses? ಈಗ ನಮ್ಮನ್ನು ನಾವು ಮೌಲ್ಯಮಾಪನ ಮಾಡಿಕೊಳ್ಳುವುದು. How confident are you about understanding AI and its uses? AI ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಂಡಿರುವ ಬಗ್ಗೆ ನಿಮಗೆ ಎಷ್ಟು ವಿಶ್ವಾಸವಿದೆ? ಐ ಫೀಲ್ ಅ ಲಿಟಲ್ ಕಾನ್ಫಿಡೆಂಟ್. ನನಗೆ ಸ್ವಲ್ಪ ವಿಶ್ವಾಸವಿದೆ. ಐ ಫೀಲ್ ಕಾನ್ಫಿಡೆಂಟ್. ನನಗೆ ವಿಶ್ವಾಸವಿದೆ. ಐ ಫೀಲ್ ವೆರಿ ಕಾನ್ಫಿಡೆಂಟ್. ನನಗೆ ಬಹಳ ವಿಶ್ವಾಸವಿದೆ. ಆಯ್ಕೆ ಮಾಡಿ ಸಲ್ಲಿಸುವುದು. Awesome. Keep up the great work by helping others learn. Also, try exploring online to learn more about this topic.